ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆ ಡ್ರಗ್ ಫ್ರೆಂಡ್ಸು ಆ ಮಾಫಿಯಾದವರು ಸ್ಟೂಡೆಂಟ್ಸ್ಗಳನ್ನೇ ಅವರು ತಮ್ಮ ಈ ಡ್ರಗ್ ದಂಧೆಗೆ ಬಳಸ್ಕೊಡ್ತಾರೆ. ಫಸ್ಟ್ ಏನ್ ಮಾಡ್ತಾರೆ, ಸೇವನೆ ಮಾಡ್ಲಿಕ್ಕೆ ಅಂತ ಫಸ್ಟ್ ಫ್ರೀಯಾಗಿ ಕೊಡ್ತಾರೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅಂದ್ರೆ ಕಾಯಿಲೆ ಬಂದ ಮೇಲೆ ವಾಸಿ ಮಾಡ್ಕೊಳ್ಳೋದಕ್ಕಿಂತ ಕಾಯಿಲೆಯನ್ನ ಬರ್ದಂಗೆ ತಡಿತಕ್ಕಂಥದ್ದು ಬಹಳ ಮುಖ್ಯ. ಮಕ್ಕಳು ಈಗಾಗಲೇ ಏನ್ ಮಾಡ್ತಾರೆ, ಈಗ ಹೇಳಿದವರು ಕೆಲವೊಮ್ಮೆ ಹತಾಶೆ, ಎಕ್ಸಾಮ್ ಫೈಲು, ಅಪ್ಪ ಅಮ್ಮ ಬಡವರು, ದುಡ್ಡಿಲ್ಲ, ಬಡತನ, ಇಂಥ ಎಕ್ಸೆಟ್ರಾ. ಆದ್ರೆ ಈಗ ಏನಾಗಿದೆ, ಕೆಲವೊಮ್ಮೆ ಗೊತ್ತಲ್ವಾ, ಈಗ ಫ್ರೆಂಡ್ಸ್ ಇರ್ತಾರೆ, ನನಗೆ ಒಂದು ಗ್ರೂಪ್ ಹುಡುಗರು ಇರ್ತಾರೆ, ಯಾರೋ ಒಬ್ಬ ಸಿಗರೆಟ್ ಸ್ಮೋಕ್ ಮಾಡ್ತಾ ಇದ್ದಾರೆ. ಸೊ ಆಗ ಅವನಿಂದ ಒಂದು ಶೋಕಿಗಾಗಿ ಕೊಡು ಮಚ್ಚ, ನಾನೊಂದು ದಮ್ ನೀನೊಂದು ದಮ್ ಅಂತ ಒಂದೊಂದು ದಮ್ ಬೆಳೀತಾರೆ. ಅದು ಖುಷಿಗಾಗಿ ಒಂದು ಆಸೆ, ನೋಡೋಣ ಖುಷಿ ಸಿಕ್ತು ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅದು ಕೆಟ್ಟದು ಅಂತ ಗೊತ್ತಿದ್ರು ಕೂಡ ನಾವು ತಗೊಳ್ತೀವಿ ಅಂತ ಅಂದ್ರೆ ಇದು ಯಾರ ದೌರ್ಬಲ್ಯ, ಇದು ಯಾರ ತಪ್ಪು ಅಂತ ನಾವು ಹೇಳ್ಬೇಕಾಗುತ್ತೆ. ಯಾರ ತಪ್ಪಿದ್ರು? ನಮ್ದೇ ತಪ್ಪಲ್ವಾ? ಹ್ಯಾಕಿಂಗಾ? ನೋ, ಹ್ಯಾಕಿಂಗ್ ಒಂದು ಸಣ್ಣದಷ್ಟೇ. ಈ ಸೈಬರಲ್ಲಿ ಹ್ಯಾಕಿಂಗ್ ಅಂತಕ್ಕಂಥದ್ದು ಒಂದು ಉಗುರು ಅಂತಾರಲ್ಲ, ಉಗುರು ಮನೆ ಅಂತಾರಲ್ಲ, ಅಷ್ಟೇ ಅದೊಂದು ಸೈಡ್ ಅಷ್ಟೇ. ಬಟ್ ಸೈಬರ್ ಅಂದರೆ ಒಂದು ವಿಚಾರ ನಿಮ್ಗೆ ಹೇಳ್ತೀನಿ, ಒಂದು ಎಲೆಕ್ಟ್ರಾನಿಕ್ ಸಾಧನದ ಮುಖಾಂತರ, ಎಲೆಕ್ಟ್ರಾನಿಕ್ ಸಾಧನ ಯಾವ್ಯಾವ ಎಲೆಕ್ಟ್ರಾನಿಕ್ ಸಾಧನ ಅಂದರೆ ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಇವೆಲ್ಲ ಕೂಡ ಇದು ಎಲೆಕ್ಟ್ರಾನಿಕ್ ಸಾಧನ. ಸೊ ಇದ್ರ ಮುಖಾಂತರ ಮಾಡ್ತಕ್ಕಂತಹ ಅಫೆನ್ಸಸ್ಸನ್ನು ನಾವು ಸೈಬರ್ ಅಫೆನ್ಸಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ವರ್ಷದ ಕ್ರೈಮ್ ರೇಟ್ ಹೇಳ್ತಾರೆ ಅವರು, ಸುಮಾರು 150ಕ್ಕಿಂತ ಹೆಚ್ಚಿನ ಕೇಸ್ಗಳು ದಾಖಲಾಗ್ತಾ ಇದೆ. 58 kgಗಿಂತ ಹೆಚ್ಚು ವಿವಿಧ ಡ್ರಗ್ಸ್ ಅನ್ನು, ಮಾದಕ ವಸ್ತುಗಳನ್ನು ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ. ನೋಡಿ, ಬರೀ 6 ತಿಂಗಳ ಅಂಕಿಅಂಶ, ಕಳೆದ ಇಡೀ ವರ್ಷದ ಅಂಕಿಅಂಶ ಹೋಲಿಸಿಕೊಂಡ್ರೆ ಈ ವರ್ಷ ಬಹಳಷ್ಟು ಅಪರಾಧಗಳು ಸಹ ಜಾಸ್ತಿ ಆಗಿದೆ, 152. ಅದೇ ರೀತಿ 58 kg. ಮತ್ತು ಇನ್ನೂ ಭಯಾನಕ ವಿಷಾದನೀಯ ವಿಚಾರ ಹೇಳಿದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಸೇವನೆ ಮಾಡಿಬಿಟ್ಟಿದ್ರು. ಈಗ ಡ್ರಗ್ಸ್ ಸೇವನೆ ಮಾಡಿ ಆರೋಪಿತರಾದಲ್ಲಿ ಹೆಚ್ಚಿನವರು ವಿದ್ಯಾರ್ಥಿಗಳು. ಉಪಯೋಗಿಸುವುದು, ಕನ್ಸ್ಯೂಮ್ ಮಾಡೋದು, ಸೇವನೆ ಮಾಡೋದು. ಈಗ ಯಾವುದೊಂದು ಡ್ರಗ್ಸ್ ಕೇಸಲ್ಲಿ ಒಬ್ಬ ಆರೋಪಿಯನ್ನು ಹಿಡಿದ ತಕ್ಷಣ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೇನೆ, ಸ್ವಾಮಿ ನಾನು ಚಿಕ್ಕ ಒಂದೊಂದು ಮಿಲಿ 1 ಗ್ರಾಮು ಇಲ್ಲ ಅಷ್ಟೇ ಸೇವನೆ ಮಾಡಿದ್ದೆ, ನನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ. ನೋ, ಅದರಲ್ಲಿ ಹೇಳೋ ಪ್ರಕಾರ ನೋ ಪರ್ಸನ್ ಶಾಲ್ ಯೂಸ್ ಅಂಡ್ ಕನ್ಸ್ಯೂಮ್, ಬಳಕೆ ಮಾಡಲಿಕ್ಕೂ ಇಲ್ಲ, ಸೇವನೆ ಮಾಡಲಿಕ್ಕೂ ಇಲ್ಲ. ಅದು ಅಪರಾಧ. ಈ ಕಾಯ್ದೆಯಲ್ಲಿ ಅಪರಾಧ ಆಗಿದೆ. ಅದಕ್ಕೆ ಎಷ್ಟಿದೆ ಪನಿಷ್ಮೆಂಟ್? ಬರೀ ಸೇವನೆ ಮಾಡಲಿಕ್ಕೆ, ಸಾಗಾಟ ಅದಕ್ಕೆಲ್ಲ ಡಬಲ್ ಪನಿಷ್ಮೆಂಟ್ ಇದೆ. ಬರೀ ಈ ಗಾಂಜಾ, ಅಫೀಮ್ ಅಥವಾ ಕೆನಬಿಸ್ ರೂಪದಲ್ಲಿ ಅದನ್ನು ಸೇವನೆ ಮಾಡಿದ್ರೆ ಅದಕ್ಕೆ 10 ವರ್ಷಗಳಷ್ಟು ಜೈಲು ಶಿಕ್ಷೆ, 1 ವರ್ಷ 1 ಲಕ್ಷ ದಂಡನೆ ಇದೆ. ಅದೇ ಯಾರು ಉತ್ಪಾದನೆ, ಸಾಗಾಟ ಇಂಥದ್ದೆಲ್ಲ ಮಾಡಿದ್ರೆ ಡಬಲ್ 20 ವರ್ಷ 30 ವರ್ಷ ಜೀವಾವಧಿ ಶಿಕ್ಷೆ ಇದೆ. ಮತ್ತೆ ಅದಕ್ಕಿಂತ 5 ಲಕ್ಷ 10 ಲಕ್ಷ ದಂಡನೆ ಇದೆ. ಇನ್ನೊಂದು ಮುಖ್ಯವಾದಂಥ ವಿಚಾರಣೆ ಇದೆ. ಯಾವುದೇ ಬೇರೆಲ್ಲ ಕೆಲವೊಂದು ಆರೋಪಗಳಲ್ಲಿ ಆರೋಪಿಗಳನ್ನು ಕೇಸ್ ಹಾಕಿದ ನಂತರ ನ್ಯಾಯಾಲಯ ಜಾಮೀನು ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಈ NDPS ಆಕ್ಟ್ ಅಲ್ಲಿ ಯಾವುದೇ ವ್ಯಕ್ತಿ 1 ಗ್ರಾಮ್ ಅಲ್ಲ 1 ಮಿಲಿಯಷ್ಟು ಅವನು ಸೇವನೆ ಮಾಡಿ ಪೊಲೀಸರಿಗೆ ಸಿಕ್ಕಾಕೊಂಡ್ರು ಸಹ ಅವನಿಗೆ ಜಾಮೀನು ಕೊಡೋದಿಲ್ಲ. ಕೋರ್ಟ್ ಕೆನಾಟ್ ಗ್ರಾಂಟ್ ಎನಿ ಬೇಲ್ ಟು ಎನಿ NDPS ಕ್ರಿಮಿನಲ್ಸ್. ಮೆಡಿಕಲ್ ಟೆಸ್ಟ್ ಮಾಡಿಸ್ತೀವಿ. ಮೆಡಿಕಲ್ ಟೆಸ್ಟ್ ಮಾಡಿಸಿದಾಗ ಕೆಲವು ಹೆಚ್ಚು ಒಂದು ಇದನ್ನು ತಗೊಂಡಾಗ 4 ದಿವಸನೂ ಕೂಡ ಇರಬಹುದು, ಅಥವಾ ರೆಗ್ಯುಲರ್ ಅವ್ರು ತಗೊಳ್ಳೋಂಥ ವ್ಯಕ್ತಿ ಆಗಿದ್ರೆ 1 ವಾರ ಕೂಡ ಅವರ ದೇಹದಲ್ಲಿ ಇರ್ಬೋದು. ಸೊ ನಾವು ಮೆಡಿಕಲ್ ಟೆಸ್ಟ್ ಮಾಡಿಸಿ ಏನು ಮಾಡ್ತೀವಿ, ಒಂದು ಕೇಸ್ ಅದು ಒಂದು ಪಾಸಿಟಿವ್ ಅಂತ ಬರುತ್ತೆ. ಪಾಸಿಟಿವ್ ಬಂದ ಮೇಲೆ ಅವನ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸ್ತೀವಿ. ಅವನೇನು ಓದಕ್ಕೆ ಬಂದಿದ್ದಾನೆ ಇವಾಗ? ಫಸ್ಟ್ ಇಯರ್ ಡಿಪ್ಲೊಮೊ, ಜಸ್ಟ್ ಫಸ್ಟ್ ಇಯರ್ ಡಿಪ್ಲೊಮೊ. ಸೊ ಆಯಿತು, ಒಂದು ಕೇಸ್ ಆಯಿತು, ಅವನನ್ನು ಜೈಲು ಕೂಡ ಬಿಡ್ತೀವಿ. ನಿಮ್ಗೇನಪ್ಪ ಅಂದರೆ ಊರುಗಳಲ್ಲಿ, ಏಕೆ ನೀನು ಹಳ್ಳಿಯಿಂದ ಬಂದಿರೋ ಹುಡುಗರಾಗಿರೋದನ್ನು ಹೇಳ್ತಾ ಇದ್ದೀನಿ, ನಿಮ್ಗಳಿಗೆ ಜೈಲು ಬಗ್ಗೆ ಕಾನ್ಸೆಪ್ಟ್ ಇರಲ್ಲ. ಅಲ್ಲಿ ಯಾರೋ ಪಕ್ಕದ ಮನೆ ಯಾರೋ ರಾಮಣ್ಣ ಜೈಲಿಗೆ ಹೋಗಿ ಬಂದಂತೆ ಕಣೋ, 1 ವಾರ ಇದ್ದಂತೆ ಕಣೋ, ಆಮೇಲೆ ಇಲ್ಲಾರೋ ರಾಮಕ್ಕ ಎಲ್ಲ ಜೈಲಿಗೆ ಹೋಗಿದ್ರಂತೆ, ಅಲ್ಲೊಂದು ಕೆಲಸ ಇದ್ದಂತ ಅಂತ ಇಷ್ಟಷ್ಟೇ ಕೇಳಿರ್ತೀರ. ಬಟ್ ಅಲ್ಲಿನ ಪರಿಣಾಮ, ಅಲ್ಲಿ ಅವರು ಅನುಭವಿಸಿದಂಥ ನೋವುಗಳು, ಅಲ್ಲಿಂದ ಜೈಲಿಂದ ಬಂದ ನಂತರ ಊರಿನಲ್ಲಿ ಫೇಸ್ ಮಾಡ್ತಕ್ಕಂಥ ಒಂದು ರೀತಿ ಇದೆಯಲ್ಲ, ಅದು ಯಾವ ಶತ್ರುವಿಗೂ ಬೇಡ. ಕೆಲವೊಂದು ಮುಖ್ಯವಾದಂಥ ಸೆಕ್ಷನ್ ನಾವು ಅದರಲ್ಲಿ
ಕಲಂ 8 ಸೆಕ್ಷನ್ 8 ಏನಿರುತ್ತೆ, ಪ್ರೊಹಿಬಿಷನ್ ಆಫ್ ಸರ್ಟೈನ್ ಆಪರೇಷನ್ಸ್. ನೋ ಪರ್ಸನ್ ಶಲ್ cultivate any coca plant or gather any portion of coca plant, cultivating opium poppy or any cannabis plant. Cannabis ಎಲ್ಲ ಗೊತ್ತಾ? cannabis plant ಹೇಳಿದ್ರೆ ಡ್ರಗ್ಸ್. ಈಗ ಡ್ರಗ್ಸ್ ಹೇಳಿದ್ರೆ ಅದು ಯಾವ ರೂಪದಲ್ಲಿರುತ್ತೆ ಮಕ್ಕಳೇ? ಅದು ವೈಟ್ ಸಕ್ಕರೆ ರೂಪದಲ್ಲಿ ಕಾಮನ್ ಆಗಿತ್ತು. ಆ ಮಾದಕ ವ್ಯಸನಿಯಾದ ವ್ಯಕ್ತಿ ತನ್ನೊಬ್ಬನ ದುರಂತಕ್ಕೆ ಆತ ಕಾರಣನಾಗುವುದಿಲ್ಲ, ತನ್ನ ಕುಟುಂಬ, ತನ್ನ ಸುತ್ತಮುತ್ತಲಿನ ಪರಿಸರ, ಕೊನೆಗೆ ಸಮಾಜಕ್ಕೂ ಸಹ ಅದೊಂದು ಮಾರಕವಾಗಿ ಪರಿಣಮಿಸುತ್ತದೆ. ಸೊ ಯಾರೇ ಮಾದಕ ವ್ಯಸನಿಗಳಿದ್ರೆ, ಈಗ ಅಕ್ಷರ ಸಂಸ್ಥೆ ಅಂತಿದೆ ಅಥವಾ ಈಗ ಬಂದಿದ್ದಾರೆ ಅವರೆಲ್ಲ, ಅವ್ರದ್ದೇನ್ ಕೆಲಸ ಹೇಳಿದ್ರೆ, ಹಾಗೆ ಮಾದಕ ವ್ಯಸನಿಗಳಿದ್ರೆ ನೀವು ಅವರ ಗಮನಕ್ಕೆ ತಂದ್ರೆ ಅವರನ್ನು ಆ ಮಾದಕ ಇದರಿಂದ ಅವರನ್ನು ಬಿಡಿಸಿ ಮತ್ತೆ ಮನೋಪರಿವರ್ತನೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕೌನ್ಸಿಲಿಂಗ್ ಮಾಡಿ ಅವರನ್ನು ಮತ್ತೆ ಈಚೆಗೆ ಬರಲಿಕ್ಕೆ ಅವರಿಗೆ ಪ್ರಯತ್ನ ಪಡ್ತಾರೆ. ತಮ್ಮ ವಿದ್ಯೆಯನ್ನು ಕುಂಠಿತಗೊಳಿಸ್ಕೊಳ್ಳೋದು, ಇದರಿಂದ ಅವರ ಫ್ಯಾಮಿಲಿ ಮೇಲೆ ಆಗುವಂಥ ದುಷ್ಪರಿಣಾಮಗಳು ಇವೆಲ್ಲ ನಾವು ಬಹಳಷ್ಟು ಕಣ್ಣಾರೆ ನೋಡಿದ್ದೇವೆ. ಸೊ ಇದೆಲ್ಲ ಆಗಬಾರದು. ಇದನ್ನು ನಾವು ಹೇಗೆ ತಡೆಗಟ್ಟಬೇಕು? ಯುವ ಜನಾಂಗಕ್ಕೆ ಇದರ ಒಂದು ಶಿಕ್ಷಣವನ್ನು, ಮಾಹಿತಿ ಶಿಕ್ಷಣವನ್ನು ಎಲ್ಲ ಯುವಜನಾಂಗಕ್ಕೆ ನಾವು ನೀಡಬೇಕು. ಮುಂದೆ ಈ ದುಶ್ಚಟಗಳಿಗೆ, ದುಷ್ಪರಿಣಾಮಗಳಿಗೆ ತಾವ್ಯಾರು ಬಲಿಯಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು.